ಗುಡ್ ಈವ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಬಸ್ ಸ್ಟಾಪ್. ಇದೆಲ್ಲ ಸರ್ಕಾರಿ ಜಾಗ. 2 ಕಿಲೋಮೀಟ್ರು ಊಟಿ ರೋಡಿಂದ ಈಸ್ಟ್ ಬಂದು ಸ್ಪಾಟಿಗೆ. ಇದು ರಸ್ತೆ. ಇದು ಗೇಟ್ ಹಾಕಿದಾರಲ್ಲ, ಟೋಟಲ್ ಇದು 3 ಸರ್ವೆ ನಂಬರಿಂದ 10 ಎಕರೆ ಪ್ರಾಪರ್ಟಿ ಬರುತ್ತೆ. 3 ಸರ್ವೆ ನಂಬರಿಂದ. ಈ ಒಂದು ಏನು 3 ಸರ್ವೆ ನಂಬರ್ ಇದೆಯಲ್ಲ, 3 ಆರ್ ಟಿ ಸಿ ಇದೆಯಲ್ಲ, ಈ ಆರ್ ಟಿ ಸಿಯಲ್ಲಿ 2 ಆರ್ ಟಿ ಸಿಯಲ್ಲಿ 5 ಕುಂಟೆ ರಸ್ತೆ ಅಂತಲೇ ಸ್ಕೆಚ್ ಮಾಡಿಸ್ತಾರೆ ಅವರು. ಇಲ್ಲಿಂದ ಆ ಫೆನ್ಸಿಂಗ್ ಇದೆ ನೋಡಿ, ಆ ಫೆನ್ಸಿಂಗಿಂದ ಈ ಒಟ್ಟು ಪ್ರಾಪರ್ಟಿ ಈ ಕಡೆ ಇರೋವಂಥದ್ದು. ಬಟ್ ಆ ಫೆನ್ಸಿಂಗಿಂದ ಈ ಒಂದು ರೋಡ್ಗೆ ಸೇರಿದಂಗೆ 5 ಕುಂಟೆ 2 ಆರ್ ಟಿ ಸಿಯಲ್ಲಿ ಸಪ್ರೇಟ್ ಮಾಡಿ, ಈ ಕೊನೆಯಲ್ಲಿ ಇದೆಯಲ್ಲ 3 ಎಕರೆ 1 ಕುಂಟೆ ಇದೆ ಒಂದು ಆರ್ ಟಿ ಸಿಯಲ್ಲಿ, ಅದನ್ನು ಮಾರಾಟ ಮಾಡಲಿಕ್ಕೆ ಈ ಒಂದು 5 ಕುಂಟೆ 2 ಆರ್ ಟಿ ಸಿಯಲ್ಲಿ ಸ್ಕೆಚ್ ಮಾಡಿಸ್ತಾಯಿದ್ದಾರೆ ನೋಡಿ. ಈ ಫೆನ್ಸಿಂಗ್ ಪಕ್ಕ ಇದೆಯಲ್ಲ, ಅಲ್ಲಿ ಕಾರ್ ಹೋಗ್ತಾ ಇದೆಯಲ್ಲ, ಅದು ಕೂಡ ಸರ್ಕಾರಿ ರಸ್ತೆ. ಸೊ ಅಲ್ಲಿ ಸರ್ಕಾರಿ ರಸ್ತೆ ಇದ್ರೂ ಕೂಡ ಈ ಓನರು ತೊಗೊಂಡವ್ರಿಗೆ ಸ್ವಲ್ಪ ಅನುಕೂಲ ಆಗಲಿ ಅಂತೇಳಿ ಇವರು 5 ಕುಂಟೆ ಸಪ್ರೇಟ್ ಸ್ಕೆಚ್ ಮಾಡಿ ಹಿಂದ್ಗಡೆಯವ್ರಿಗೆ ಹೋಗಲಿಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾರೆ. ಇದು ಒಂದು ದೊಡ್ಡ ವಿಚಾರ. ಇದೇ ರಸ್ತೆ ಇದು. ಇಲ್ಲೇನು ಹೋಗ್ತಾ ಇದ್ದೀವಲ್ಲ, ಆ ಒಂದು ಫೆನ್ಸಿಗಿಂದ, ಸೋಲಾರ್ ಫೆನ್ಸಿಗಿಂದ ಇಲ್ಲಿಗೆ ಎಷ್ಟಡಿ ಬರುತ್ತೆ ಅದನ್ನು ಅಳತೆ ಮಾಡಿಸಿ ನಿಮಗೆ ಹಿಂದ್ಗಡೆ ಹೋಗಲಿಕ್ಕೆ ದಾರಿ ಮಾಡಿ ಕೊಡ್ತಾರೆ. ರಸ್ತೆ ಇದು. ಈ ಏನು ಹುಣಸೆ ಮರ ಇದೆಯಲ್ಲ, ಇದು ಹಂಗೆ ಅಗಲಾಗಿ ಬೆಳೆದಿರೋದ್ರಿಂದ ಇದು ರೋಡ್ಗೆ ಏನು ಬಿಡಬೇಕು ಅಂತ ಇದ್ದಾರಲ್ಲ, ಅಷ್ಟೂ ಇದು ಆಕ್ಯುಪೈ ಮಾಡ್ಕೊಂಡಿದೆ. ಬಟ್ ಇದು ರಸ್ತೆ ಇದು. ಇದು ರೋಡೇ ಇದು ಫ್ರಮ್ ದಿ ಬಿಗಿನಿಂಗ್. ಎಡಭಾಗದೆಲ್ಲ ಈ ಊರಿಗೆ ಉಳ್ಕೊಳುತ್ತೆ. ಇದು ರಸ್ತೆ ಇದು. ನಾನು ಫಸ್ಟ್ ವೀಡಿಯೋ ಮಾಡುವಾಗ ಗೇಟಿಂದ ಮಾಡಿದ್ದೀನಲ್ಲ, ಆ ಗೇಟಿಂದ ಈ ಕಲ್ಲು ತನಕ ಹಿಂಗೆ ಸ್ಟ್ರೈಟ್ ಹೋಗುತ್ತೆ. ಇಲ್ಲಿಂದ 2 ಸರ್ವೆ ನಂಬರ್ ಈ ಕಡೆಗೆ. ಸೊ ಏನು ಈ ತೆಂಗು ಮತ್ತು ಈ ತೆಂಗು ಮಧ್ಯ ಇದೆಯಲ್ಲ, ಈ ಮಧ್ಯ ಭಾಗದಿಂದ ಈ ಕಡೆಗೆ ಇವಾಗ ಮಾರಾಟಕ್ಕೆ ಇಟ್ಟಿರುವಂತಹ ಸರ್ವೆ ನಂಬರು 3 ಎಕರೆ 1 ಕುಂಟೆ ನೋಡಿ. ಏನು ಸ್ಟ್ರೈಟ್ ಇದೆಯಲ್ಲ, ಈ ಲೈನ್ ಬರೋಲ್ಲ, ಈ ಲೈನಿಂದ ಆ ಕಡೆಗೆ, ಇಲ್ಲಿಂದ ಈ ಕಡೆಗೆ 2 ಸರ್ವೆ ನಂಬರು. ಇದರಲ್ಲಿ ನಿಮಗೆ 5 ಕುಂಟೆ ಸ್ಕೆಚ್ ಮಾಡಿ ಸ್ಟ್ರೈಟು ನಿಮಗೆ ಇಲ್ಲಿ ತನಕ ರಸ್ತೆ ಮಾಡಿ ಕೊಡ್ತಾರೆ ನೋಡಿ. ಏನು ಪೈಪ್ ಬಿದ್ದಿದೆಯಲ್ಲ, ಇಲ್ಲಿ ತನಕ ನಿಮಗೆ ರಸ್ತೆ ಮಾಡಿ ಕೊಡ್ತಾರೆ. ಸೊ ಈ 3 ಎಕರೆನಲ್ಲಿ ನಿಮಗೆ ಸುಮಾರು ಒಂದು 120 ಪ್ಲಸ್ ಒಂದು ಹಳೆ ಮರಗಳು ಸ್ವಲ್ಪ ಇದೆ. ಎಲ್ಲ ಸೇರಿ ನಿಮಗೆ ಒಂದು 120ರಿಂದ 130 ತೆಂಗು ಬರುತ್ತೆ. ಇಲ್ಲಿ 3 ಎಕರೆ 1 ಕುಂಟೆನಲ್ಲಿ ವಿಶೇಷ ಏನಂತಂದರೆ, ಇವಾಗೇನು ಅವರು ರಸ್ತೆ ಮಾಡ್ತಾಯಿದ್ದಾರಲ್ಲ, ಅದಕ್ಕೆ ಆಲ್ಮೋಸ್ಟ್ ಇಲ್ಲ 1 ಎಕರೆ 3 ಜನ ಬೇಕಾದ್ರೂ ಬೈ ಮಾಡ್ಬೋದು, ಇಲ್ಲ 2 ಎಕರೆ ಒಬ್ಬರು ತೊಗೊಂಡು 1 ಎಕರೆ ಒಬ್ಬರು ತೊಗೊಬೋದು, ಇಲ್ಲ 3 ಎಕರೆ ಬೇಕಾದರೂ ಒಟ್ಟಿಗೆ ತೊಗೊಬೋದು. ತೆಂಗು ಚೆನ್ನಾಗಿದೆ ಅಣ್ಣ. ಇವೆಲ್ಲ ನಾಟಿನ ಫಾರಮ್ ಗಿಡ ನೀವು? ಎಲ್ಲ ನಾಟಿ ಎಲ್ಲ ಎಲ್ಲಿಂದ ತಗೊಂಬಂದಿರಾ? ನಮ್ಮೂರದೇ ಹೊಸಿ. ಹಾಂ ಹಾಂ. ಇದು ಇಷ್ಟು ಈ ಬಾರಿಗೆ 175 ಸೊಸಿ ಆಲಳೆ ಫಲ ಚೆನ್ನಾಗಿದೆ ನೋಡಿ. ಸೊ ಇದು ಇದು ಹಾಕಿ ಎಷ್ಟು ವರ್ಷ ಆಗಿದೆ? ಇದಾಕಿ 5 ವರ್ಷ ನಡೆಯುತ್ತೆ. ಸೊ ಇವಾಗ ಇದು ಒಂದು 5ರಿಂದ 6 ವರ್ಷದ್ದು
ತೆಂಗಿದು. ಸೊ ನೀವು ತೊಗೊಂಡ್ರೆ ಇದನ್ನು ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಕೋಕೋನಟ್ ಫಾರ್ಮ್ ಆಗುತ್ತೆ. ಸೊ ಈಗಲೂ ಕೂಡ ಇವರು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಇವೆಲ್ಲ ನಾಟಿ ಆದರೆ ಮಾತ್ರ ಈ ರೀತಿ ಬರೋಕ್ಕೆ ಸಾಧ್ಯ. ಸೊ ಹಾಗಾಗಿ ಏನು ಇಲ್ಲಿ ಒಂದು 120ಕ್ಕೂ ಹೆಚ್ಚು ಇಲ್ಲಿ ತೆಂಗುಗಳು ಕಾಣ್ತಾಯಿದೆ 3 ಎಕರೆ 1 ಕುಂಟೆಗೆ. ಸೊ ಈ 3 ಎಕರೆ 1 ಕುಂಟೆ ಬೈ ಮಾಡ್ತೀರಲ್ಲ, ನಿಮಗೆ 3 ಕಡೆ ಫೆನ್ಸಿಂಗ್ ಇದೆ, ಇನ್ನೊಂದು ಕಡೆ ಮಾತ್ರ ನೀವು ಹಾಕೊಬೇಕು. ಅವರು ಅಳತೆ ಮಾಡಿ ಕಲ್ಲಾಕ್ಸ್ತಾರಲ್ಲ, ಅದಕ್ಕೆ ನೀವು ಒಂದು ಸೈಡ್ ಮಾತ್ರ ಫೆನ್ಸಿಂಗ್ ಮಾಡ್ಕೊಬೇಕು. ಸೊ ಎಲ್ಲ ಕಡೆ ಡ್ರಿಪ್ ಮಾಡಿದ್ದಾರೆ, ಪೈಪ್ಲೈನ್ ಆಗಿದೆ. ತೋಟ ಅಂತೂ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಗಿಡಗಳು ಕೂಡ ಚೆನ್ನಾಗಿದೆ, ನಾಟಿ ಗಿಡ. ಎಲ್ಲ ಕಡೆ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ. ಇದು ಓನ್ ಸೂಪರ್ವಿಷನ್. ಇದು ಮೈಸೂರು ಏರ್ಪೋರ್ಟ್ಗೆ 27 ಕಿಲೋಮೀಟ್ರ್ ಆಗುತ್ತೆ. 27 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ಏರ್ಪೋರ್ಟ್ ಆ್ಯಂಡ್ 2 ಕಿಲೋಮೀಟರ್ಸ್ ಫ್ರಮ್ ಊಟಿ ರೋಡ್. 2.5 ಕಿಲೋಮೀಟರ್ಸ್ ಆಗುತ್ತೆ. ಸೊ ಅರೌಂಡ್ 2-3 ಕಿಲೋಮೀಟರ್ಸ್ ಫ್ರಮ್ ಊಟಿ ರೋಡ್. ತೋಟ ತಗೊಳ್ಳೋರು ಆ್ಯಕ್ಚುಲಿ ಈ ಸ್ಟೇಜಲ್ಲಿ ತೊಗೊಂಡ್ರೆ ತುಂಬ ಡ್ಯೂರಬಲ್ ಇರುತ್ತೆ. ಫ್ಯೂಚರ್ ಕೂಡ ಇದು ಹೆಲ್ತಿಯಾಗಿರುತ್ತೆ ಇದು. ಏಕೆಂದರೆ ಆಲ್ರೆಡಿ ಈ 30 ವರ್ಷ 40 ವರ್ಷದ ಮರಗಳು ತೊಗೊಂಡಾಗ ಏನಾಗುತ್ತೆ ಅಂತಂದರೆ ಅರ್ಧ ವಯಸ್ಸು ಆಗೋಗಿರುತ್ತೆ. ಬಟ್ ಈ ಒಂದು ಸ್ಟೇಜಲ್ಲಿ ತೊಗೊಳ್ಳೋರು ಒಂಥರ ಚೆನ್ನಾಗಿರುತ್ತೆ. ಇದು ಮೈ ಸಜೆಷನ್. ಬೇಕಾಗಿತ್ತು ಒಟ್ಟಿನಲ್ಲಿ ಇದು ಒಂದು 120ರಿಂದ 140 ಬರುತ್ತೆ. ನಂಜನಗೂಡು ರಿಜಿಸ್ಟ್ರೇಷನು ಕಸ್ಬಾ ಲಿಮಿಟ್ಗೆ ಬರುತ್ತೆ. ಅಲ್ಲಿ ನೋಡಿ ಗೇಟ್ ಹಾಕಿದಾರಲ್ಲ, ಅದು ಪಕ್ಕದ ಲ್ಯಾಂಡ್ ಅದು. ಸೊ ಅವರು ಸರ್ಕಾರಿ ರಸ್ತೆ ಮುಖಾಂತರನೇ ಬರ್ತಾರೆ. ಸೊ ನೀವು ಕೂಡ ಬೇಕಾದರೆ ಸರ್ಕಾರಿ ರಸ್ತೆ ಮುಖಾಂತರನೇ ಬರ್ಬೋದು. ಸೊ ಇವರು ಓನಾಗಿ 5 ಕುಂಟೆ 5 ಕುಂಟೆ 2 RTCಯಲ್ಲಿ ಸಪ್ರೇಟ್ ರಸ್ತೆ ಅಂತಲೇ ಸ್ಕೆಚ್ ಮಾಡಿಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ, ಈ ಲ್ಯಾಂಡ್ ಹಿಂಭಾಗ ಯಾರು ತೊಗೊಂಡಿದ್ದಾರೆ, ಅದೆಲ್ಲ ಸರ್ವೆ ಮಾಡಿಸ್ತಾ ಇದ್ದಾರೆ ಅವರೇ. ಬಟ್ ಇದು 3 ಎಕರೆ 1 ಕುಂಟೆ ಸಪ್ರೇಟ್ ಎಲ್ಲ ಇವರೆಲ್ಲ ಅಳತೆ ಮಾಡಿ ಅಡ್ಬಸ್ ಮಾಡಿ ಸೋಲಾರ್ ಫೆನ್ಸಿಂಗ್ ಮಾಡಿದ್ದಾರೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.